ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾದಂಥ ಪ್ರೊಫೆಸರ್ ಭೈರಪ್ಪ ಅವರೇ, ನನ್ನ ಸಹೋದ್ಯೋಗಿ ವಿಶ್ವವಿದ್ಯಾಲಯದ ಕುಲಸಚಿವರಾದಂಥ ಮೌಲ್ಯಮಾಪನ ರಮೇಶ್ ಅವರೇ ಮತ್ತು ಸ್ನೇಹಿತರಾದಂಥ ಸಿದ್ದರಾಮಣ್ಣವರೇ, ಈ ಪುಸ್ತಕ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾದಂಥ ಪ್ರೊಫೆಸರ್ ಗೋಪಾಲ್ ಅವರೇ ಮತ್ತು ನಮ್ಮೆಲ್ಲರ ಗುರುಗಳು, ಬಹುಶಃ ಇಲ್ಲಿರ್ತಕ್ಕಂಥ MSWದವರಿಗೆ ಏನು 2015ರವರೆಗೆ ಯಾರು MSW ಬೆಂಗಳೂರು ವಿಶ್ವವಿದ್ಯಾಲಯ MSW ಮಾಡಿದ್ದಾರೆ ಅವರಿಗೆಲ್ಲ ಗುರುಗಳಾಗಿದ್ದಂಥ ಪ್ರೊಫೆಸರ್ ರಾಜೇಂದ್ರ ಕುಮಾರ್ ಅವರೇ, ಯಾಕಂದರೆ ನನಗೂ ಗುರುಗಳು, ಯಾಕೆಂದರೆ ನಾನು ಕೂಡ ಒಂದು ವರ್ಷ MSW ನನ್ನ ಮಾಡಿದೆ. ನನಗೆ ಕೆಲಸ ಸಿಕ್ಕಿದ್ರಿಂದ ಈ ಕೋರ್ಸನ್ನು ಬಿಟ್ಟು ಕೆಲಸಕ್ಕೆ ಬಂದೆ. ಮತ್ತು ನಾನು ಓದಬೇಕಾದಾಗ ನನ್ನ ಹಿರಿಯ ಸಹಪಾಠಿಯಾಗಿದ್ದಂಥ ಬಸವರಾಜ್ ಅವರೇ ಮತ್ತು ಈ ವಿರುದ್ಧ ಪ್ರಕಾಶನ ಸಂಸ್ಥೆಯವರೇ, ರಮೇಶ್ ಅವರೇ, ಪ್ರಕಾಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಕುಸುಮ ಅವರೇ, ಸತ್ಯನಾರಾಯಣ ಅವರೇ ಮತ್ತು ಕೆಂಪೇಗೌಡರೇ, ಗಂಗಾಧರ್ ರೆಡ್ಡಿ ಅವರೇ, ಸಮಾಜ ಕಾರ್ಯ ಅಂತ ನೀವು ಹೇಳಿದಾಗ ಸಮಾಜ ಮತ್ತು ಕಾರ್ಯ, ಗೋಪಾಲರಾವ್ ಹೇಳಿದಂತೆ ಸಮಾಜ ಮತ್ತು ಕಾರ್ಯ ಅವರು ಮಾಡ್ತಕ್ಕಂಥದ್ದು. ಪುಸ್ತಕ ಬರೆಯೋದು ಒಂದೇ ಅಲ್ಲ, ಈ ಸಮಾಜಕ್ಕೆ ಅವರು ಒಂದು ಕಾರ್ಯವನ್ನು ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸಮಾಜ ಕಾರ್ಯ ವಿಭಾಗಕ್ಕೆ ಬಹಳ ಜನ ಗ್ರಾಮೀಣ ವಿದ್ಯಾರ್ಥಿಗಳು ಬರ್ತಾರೆ. ಅವರಿಗೆ ಆಂಗ್ಲ ಭಾಷೆಯ ತೊಡಕು ಇರ್ತದೆ. ಅಂತಹ ಮಕ್ಕಳಿಗೆ ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಪುಸ್ತಕವನ್ನು ಬರೆದರೆ ಆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮನಗಂಡು ಈಗಾಗಲೇ ಅವರು ಹೇಳಿದಂತೆ ನಾನು 10 ಪುಸ್ತಕಗಳನ್ನು ಹೊರತಂದಿದ್ದೀನಿ ಈ ಕ್ಷೇತ್ರದಲ್ಲಿಂದ. ನಿಮ್ಮ ಸೇವೆ ತುಂಬ ಶ್ಲಾಘನೀಯವಾದದ್ದು ಸರ್. ನೀವು ಒಂದು ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಪುಸ್ತಕ ಬರೆಯೋದು ಅಷ್ಟು ಸುಲಭ ಅಲ್ಲ. ಈಗ ಅವರ ಅನೇಕ ಪರಿಕಲ್ಪನೆಗಳನ್ನ, ಸಿದ್ಧಾಂತಗಳನ್ನ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾ ಬರೋದು. ಸಮಾಜ ಕಾರ್ಯದಲ್ಲೂ ಕೂಡ ಪರಿಕಲ್ಪನೆಗಳಿದೆ, ಸಮಾಜ ಕಾರ್ಯದ ಕ್ಷೇತ್ರದಲ್ಲೂ ಕೂಡ ಹಲವಾರು ಸಿದ್ಧಾಂತಗಳಿದ್ದಾವೆ. ಎಲ್ಲ ನೀವು ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡ್ರು ಕೂಡ ಆ ಎಲ್ಲ ಕ್ಷೇತ್ರಗಳಲ್ಲೂ ಪರಿಕಲ್ಪನೆಗಳು, ಸಿದ್ಧಾಂತಗಳು ಇದ್ದೇ ಇರ್ತವೆ. ಅದೇ ರೀತಿ ಸಮಾಜ ಕಾರ್ಯದಲ್ಲೂ ಕೂಡ ಅನೇಕ ಸಿದ್ಧಾಂತಗಳಿದ್ದಾವೆ. ಅದನ್ನೆಲ್ಲ ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಆಂಗ್ಲ ಭಾಷೆಯಲ್ಲಿ ಅಧ್ಯಯನ ಮಾಡಿ, ಕನ್ನಡಕ್ಕೆ ತರ್ಜುಮೆಯನ್ನು ಮಾಡಿ, ಕನ್ನಡಕ್ಕೆ ಭಾಷೆಗೆ ಅವರು ತಿಳಿಸ್ತಕ್ಕಂಥದ್ದು ಬಹಳ ಮಹತ್ವದ ಕಾರ್ಯ. ಅಂಥ ಕಾರ್ಯವನ್ನು ಪ್ರೊಫೆಸರ್ ಗೋಪಾಲ್ ಅವರು ಮಾಡಿದ್ದಾರೆ. ಸೊ ಈ ಸಮಾಜ ಕಾರ್ಯ ಅಂದಾಗ ಬಹಳ ಪ್ರಮುಖವಾದ ಸಮಾಜದಲ್ಲಿ ಈಗ ನಾವು ಎಂಥ ಘಟ್ಟದಲ್ಲಿ ಇದ್ದೇವೆ ಅಂದರೆ, ಇವತ್ತು ಈ ಏನು ಕೋವಿಡ್ ಅಂತಕ್ಕಂಥದ್ದು ಏನು ಬಂತು, ಒಂದು ವೈರಾಣು ಸೋಂಕು ಏನು ಪ್ರಾರಂಭ ಆಯಿತು ಪ್ರಪಂಚದಲ್ಲಿ, ಪ್ರತಿ ಕುಟುಂಬದಲ್ಲಿ ಕೂಡ ಒಬ್ಬರನ್ನೊಬ್ಬರು ಮುಟ್ಟುಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತ ಭಯ ವಾತಾವರಣ ಇದೆ. ಇಂತಹ ಸನ್ನಿವೇಶದಲ್ಲಿ ಬಹಳಷ್ಟು ಜನ ತಮ್ಮ ಜೀವದಾನವನ್ನು ತೊರೆದು ತಮ್ಮ ಕೈಲಾದಂತಹ ಎಲ್ಲ ಸಮಾಜ ಕಾರ್ಯ ಸೇವೆಗಳನ್ನು ಮಾಡಿದ್ದಾರೆ. ಬಹಳ ವಿವಿಧ, ನೀವು ಹೇಳ್ಬೋದು ವೈದ್ಯರಿರ್ಬೋದು ಅಥವಾ ಶುಶ್ರೂಷಕರು ಇರ್ಬೋದು, ಮತ್ತೆ ವಿಶೇಷವಾಗಿ ಸಮಾಜ ಕಾರ್ಯವನ್ನು ತಿಳ್ಕೊಂಡಿದ್ದಂಥ ಸಮಾಜ ಕಾರ್ಯವನ್ನು ಮಾಡುವಂಥ ಸಮಾಜ ಕಾರ್ಯ ವಿದ್ಯಾರ್ಥಿಗಳು ಬಹಳಷ್ಟು. ಈಗ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರಾಧ್ಯಾಪಕರು ಕೇಳಿದರು, ಸರ್ ನಾವೇನು ಮಾಡಬೇಕು? ನೀವು ಏನು ಮಾಡಬೇಡಿ, ನಿಮ್ಮ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೆ ಆ ಸ್ಥಳದಲ್ಲಿ ಅವರು ಸಮಾಜ ಕಾರ್ಯ ಸೇವೆಯನ್ನು ಮಾಡಲಿ. ಸೊ ಅದೇ ಅವರಿಗೆ ಸತ್ತಕ್ಕಂಥದ್ದು ನಾನು ಹೇಳಿದೆ. ಸೊ ಆ ರೀತಿ ಸಮಾಜ ಕಾರ್ಯ ಎಲ್ಲ ಹಂತಗಳಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಬಹಳ ಅವಶ್ಯಕತೆ ಇದೆ. ಸಮಾಜ ಕಾರ್ಯದ ಅವಶ್ಯಕತೆ ಇದೆ. ನೀವು
ಧಾರ್ಮಿಕವಾಗಿ ತೆಗೆದುಕೊಂಡಾಗ, ಶೈಕ್ಷಣಿಕವಾಗಿ ತೆಗೆದುಕೊಂಡಾಗ, ರಾಜಕೀಯವಾಗಿ ತೆಗೆದುಕೊಂಡಾಗ, ಆರ್ಥಿಕವಾಗಿ ತೆಗೆದುಕೊಂಡಾಗ ಎಲ್ಲ ಕ್ಷೇತ್ರಗಳಲ್ಲೂ ಸಮಾಜ ಕಾರ್ಯದ ಅವಶ್ಯಕತೆ ಇದೆ. ಸೊ ಈ ದಿಸೆಯಲ್ಲಿ ಸಮಾಜ ಕಾರ್ಯ ಅಂತಕ್ಕಂಥದ್ದು ಸರ್ವಕಾಲಕ್ಕೂ ಬಹಳ ಪ್ರಮುಖವಾದಂಥ ಒಂದು ವಿಚಾರ ಆಗಿದೆ. ಸೊ ಇಂತಹ ಸನ್ನಿವೇಶದ ಇಂತಹ ಘಟ್ಟದಲ್ಲಿ ಪ್ರೊಫೆಸರ್ ಗೋಪಾಲ್ ಅವರೇನು ಪುಸ್ತಕಗಳನ್ನು ಬರೆದು ಅವರ ಭಾಷಣವನ್ನು ನಮ್ಮ ಯುವ ಜನತೆಗೆ, ವಿಶೇಷವಾಗಿ ಯುವ ಜನತೆಗೆ ತಿಳಿಸಿದರೆ ಅದೊಂದು ಶ್ಲಾಘನೀಯವಾದುದು ಅಂತ ಹೇಳಿ ನಾನು ಹೆಚ್ಚು ಸಮಯಗಳನ್ನು ತೆಗೆದುಕೊಳ್ಳಲ್ಲ. ಈಗಾಗಲೇ ಇಲ್ಲಿ ಕೂತ್ಕೊಳ್ಳೋಕ್ಕೂ ಬಹಳ ಕಷ್ಟ, ಸೊಳ್ಳೆಗಳು ನಮ್ಮ ಇಲ್ಲಿ ಬಹಳ ಪಟ್ಟು ಸೊಳ್ಳೆ ಬರ್ತಾ ಇದೆ. ನಮ್ಮ ಭಾಷಣ ಎಲ್ಲರಿಗೂ ನಮಸ್ಕಾರ.